ಸಿಂಹರಾಶಿ ಅಕ್ಕಪಕ್ಕದವರು, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು, ಇವರೆಲ್ಲ ನಿಮ್ಮ ಸಹಾಯಕ್ಕೆ ಬರ್ಬೋದು, ನಿಮಗೆ ಸಹಕರಿಸ್ಬೋದು ಅನ್ನುವಂತಹ ದಿವಸ. ವಾತಾವರಣದ ವ್ಯತ್ಯಾಸದಿಂದ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಅದರ ಪರಿಣಾಮವಾಗಿ ನೀವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸಬೇಕಾದಂಥದ್ದಿರುತ್ತೆ. ನೀವು ಹಿರಿಯರ ನಿಂದನೆಗೊಳಗಾಗ್ತೀರಿ, ದೊಡ್ಡವರು ನಿಮ್ಮನ್ನು ಆಕ್ಷೇಪ ಮಾಡ್ತಾರೆ, ಹೇಳಿದ್ದು ಕೇಳೋದಿಲ್ಲ, ಅಥವಾ ನಿಮ್ಮದೇ ಆದಂತಹ ತೀರ್ಮಾನಗಳು ನಾವು ಯಾವುದು ಲೆಕ್ಕಕ್ಕಿಲ್ಲ ಅನ್ನುವಂತಹ ಮಾತುಗಳೆಲ್ಲ ದೊಡ್ಡವರಿಂದ ಬರಬಹುದು ಅಂತ ಅರ್ಥ. ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯನ್ನು ವಹಿಸಿ. ದುಡ್ಡು ಕಾಸಿನ ವ್ಯವಹಾರ ಅಂತ ಬಂದಾಗ ನೀವು ಎಷ್ಟು ಎಚ್ಚರಿಕೆ ಇರ್ತೀರೋ ಅಷ್ಟು ಒಳ್ಳೆಯದಾಗುವಂಥದ್ದು. ನಿಮ್ಮ ಶಿಸ್ತು, ನಿಮ್ಮ ವರ್ತನೆಯಿಂದ ಬೇರೆಯವರ ಮೇಲೆ ಒತ್ತಡ ಹಾಕಬೇಡಿ. ನಿಮ್ಮ ಶಿಸ್ತನ್ನು ನೀವು ಪಾಲನೆ ಮಾಡಿ, ಆದರೆ ಅದನ್ನೇ ಎಲ್ಲರೂ ಪಾಲಿಸಬೇಕು ಅಂತ ಹೇಳಿ ಅಂದುಕೊಳ್ಳೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಆ ಒತ್ತಡವನ್ನು ಯಾರಿಗೂ ಕೂಡ ಹಾಕಬೇಡಿ ಅಂತ ಅರ್ಥ. ಮಕ್ಕಳ ಜೊತೆಗಿನ ಬಾಂಧವ್ಯವನ್ನು ಹಾಗೆ ಉಳಿಸ್ಕೊಳ್ಬೇಕು. ಮಕ್ಕಳ ಜೊತೆ ಎಷ್ಟು ವಿಶ್ವಾಸವಾಗಿ ಸಂತೋಷದಿಂದ ಇರ್ತೀರೋ ಅದನ್ನು ಹಾಗೆ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾ ರಾಶಿ, ಬೇರೆಯವರ ಜೊತೆಗಿನ ಉತ್ತಮವಾದಂತಹ ಸಂಪರ್ಕ, ಉತ್ತಮವಾದಂತಹ ಬಾಂಧವ್ಯ ನಿಮಗೆ ಸಮಾಧಾನವನ್ನು ಕೊಡುತ್ತೆ. ನನ್ನ ಪ್ರಶ್ನೆಗಳಿಗೆ, ನನ್ನ ಸಮಸ್ಯೆಗಳಿಗೆ, ನನ್ನ ಗೊಂದಲಗಳಿಗೆ ಇವರಿಂದ ಪರಿಹಾರ ಸಿಕ್ಕತ್ತೆ ಅನ್ನುವಷ್ಟರ ಮಟ್ಟಿನ ನಂಬಿಕೆ ಆ ವ್ಯಕ್ತಿಗಳ ಮೇಲೆ ನಿಮಗೆ ಬರುವಂಥದ್ದು. ಅನಗತ್ಯವಾದಂತಹ ಮಾತು ಮಾತ್ರ ನಿಮ್ಮ ಕೆಲಸಗಳನ್ನು ಕೆಡಿಸುತ್ತೆ. ಅದರಿಂದ ಅಪಯಶಸ್ಸನ್ನು ನೋಡ್ತೀರಿ. ಬಾಯಿ ಸುಮ್ಮನಿರಬೇಕಲ್ಲ, ಅದನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕಾದಂಥದ್ದು. ವಾಸ್ತವದ ವಿಚಾರಕ್ಕೆ ಹೋರಾಟ ಮಾಡಿದರೆ ಜಯವನ್ನು ಕಾಣ್ತೀರಿ. ಯಾವುದು ಸತ್ಯ ಇದೆ, ಕಾನೂನಾತ್ಮಕವಾಗಿ ನ್ಯಾಯಬದ್ಧವಾಗಿ ಯಾವ ವಿಷಯ ನಿಜವಾಗಲೂ ಸತ್ಯವಾಗಿದೆ, ಅದಕ್ಕೆ ಹೋರಾಟ ಮಾಡಿ ಜಯವನ್ನು ನೀವು ಕಾಣ್ತೀರಿ. ಮಕ್ಕಳ ವಿಚಾರದಲ್ಲಿ ಜಯ ಸಿಕ್ಕೋದ್ರಿಂದ ಸಂತೋಷ ಪಡ್ತೀರಿ. ಮಕ್ಕಳಿಗೆ ಅನುಕೂಲವಾಗುತ್ತೆ. ಮಕ್ಕಳ ಬಗ್ಗೆ ಯಾವ ಯೋಚನೆಗಳು ಕೂಡ ಬರದೇ ಇರುವಷ್ಟರ ಮಟ್ಟಿಗೆ ಮಕ್ಕಳು ವ್ಯವಸ್ಥಿತವಾಗಿರ್ತಾರೆ ಅಂತ ಅರ್ಥ. ಕಾರ್ಯಕ್ಷೇತ್ರ, ವೃತ್ತಿ, ವ್ಯಾಪಾರ ಇದರಲ್ಲೆಲ್ಲ ಮುಂದೆ ಹಿನ್ನಡೆ ಆಗುತ್ತೇನೋ ಅನ್ನುವಂತಹ ಸೂಚನೆಗಳು ನಿಮಗೆ ಇವತ್ತೇ ಕಾಣ್ತಾ ಇದೆ. ಇದರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರೋದಕ್ಕೆ, ಜಾಗ್ರತೆಯಿಂದ ಇರೋದಕ್ಕೆ ಅವಕಾಶಗಳಿದೆ. ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ದು. ಸಾಮಾಜಿಕ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೋದು. ಸಮಾಜಮುಖಿಯಾದಂತಹ ಕೆಲವು ಕೆಲಸಗಳು ನಿಮಗೆ ಅನುಕೂಲಕರವಾಗಿ, ನಿಮ್ಮ ಹಿತಕ್ಕನುಗುಣವಾಗಿ ಆಗತ್ತೆ ಅನ್ನುವಂಥದ್ದು. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ, ಆರೋಗ್ಯದ ಬಗ್ಗೆ ಗಮನ ಕೊಡಿ. ತಾತ್ಸಾರ ಮಾಡಬೇಡಿ. ಆರೋಗ್ಯ ಒಂದು ಚೆನ್ನಾಗಿದ್ದರೆ ನೀವು ಏನೆಲ್ಲ ಬೇಕಾದರೂ ಸಂಪಾದನೆಯನ್ನು ಮಾಡಿಕೊಳ್ಳಬಹುದು, ಗಳಿಸಬಹುದು ಅನ್ನುವಂಥದ್ದು. ಹಣ ಹೂಡಿಕೆಗೆ ಉತ್ತಮವಾದಂತಹ ದಿವಸ ಇದು. ಹಾಗಂತ ಇದು ಯಾವುದೂ ಪ್ರಚೋದನೆ ಅಲ್ಲ. ನಿಮಗೆ ಅನುಕೂಲಕರವಾಗಿ ಅಥವಾ ನಿಮ್ಮ ಆಲೋಚನೆಯಲ್ಲಿದ್ದು ಅದಕ್ಕೆ ಯಾವಾಗ ಅಂತ ಹೇಳಿ ಏನಾದರೂ ಮನಸ್ಸಿನಲ್ಲಿ ಪ್ರಶ್ನೆ ಇದ್ದರೆ ಅದಕ್ಕೆ ಸರಿಯಾದಂತಹ ಉತ್ತರ ಇದು ಅಂತ ಅರ್ಥ. ಆಸಕ್ತಿದಾಯಕವಾದಂತಹ ವಿಚಾರದಲ್ಲಿ ಚರ್ಚೆಗಳನ್ನು ಮಾಡಿ, ನೀವು ವಿಷಯವನ್ನು ಸಂಗ್ರಹ ಮಾಡಿ, ಹಾಗೆ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕೊಡಿ ಅನ್ನುವಂಥದ್ದು. ಸಹಾಯ ಮಾಡಿದಂಥವರು ಈ ದಿವಸ ನಿಮ್ಮನ್ನು ಆಶ್ರಯ ಮಾಡ್ತಾರೆ. ಯಾರೋ ನಿಮಗೆ ಯಾವುದೋ ಕಷ್ಟ ಕಾಲದಲ್ಲೋ ಅಥವಾ ಇನ್ಯಾವುದೋ ಅಗತ್ಯ ಬಿದ್ದಾಗಲೋ ಅಥವಾ ಇನ್ಯಾವುದೋ ಸಂದರ್ಭದಲ್ಲಿ ನಿಮಗೆ ಸಹಾಯವನ್ನು ಮಾಡಿರ್ತಾರೆ. ಅಂಥವರು ಈ ದಿವಸ ನಿಮ್ಮನ್ನು ಸಹಾಯ ಕೇಳಿಕೊಂಡು ಬರಬಹುದು, ನಿಮ್ಮ ಸಹಾಯವನ್ನು ಅಪೇಕ್ಷೆ ಪಡಬಹುದು. ಯೋಗ್ಯವಾದಂಥವರಿಗೆ ಖಂಡಿತವಾಗಿ ನಿಮ್ಮ ಕೈಲಾದಷ್ಟರ ಮಟ್ಟಿಗೆ ಸಹಾಯವನ್ನು ಮಾಡಿ ಅದರಿಂದ ಅವರು ಸಂತೋಷ ಪಡಲಿ. ಅದು ಕೂಡ ನಿಮಗೆ ತೃಪ್ತಿಯನ್ನು ಕೊಡುವಂಥದ್ದಾಗುತ್ತೆ. ಲಾಭ ನಷ್ಟ ಚಿಂತನೆಗಳನ್ನು ಮಾಡಬೇಡಿ. ಯಾವುದರಿಂದ ಆದಾಯ ಬರುತ್ತೆ, ಯಾವುದು ನಷ್ಟವಾಗುತ್ತೆ, ಇದು ಯಾವ ಯೋಚನೆಗಳು ಮನಸ್ಸಿಗೆ ಬರುವುದು ಬೇಡ ಅಂತ ಅರ್ಥ. ಧಾರ್ಮಿಕ ಮುಖಂಡರ ಸಲಹೆ ನಿಮಗೊಂದಷ್ಟು ಸಮಾಧಾನವನ್ನು ಕೊಡುತ್ತೆ. ಧಾರ್ಮಿಕವಾಗಿ ಹೇಗೆ ಇರಬೇಕು ಅಥವಾ ಇನ್ಯಾವುದೋ ಧಾರ್ಮಿಕ ವಿಚಾರಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಆಗಬೇಕಾ, ಇವೆಲ್ಲ ಮಾತುಗಳು ಬಂದಾಗ ಅವರಿಂದ ಸಿಕ್ಕುವಂತಹ ಸಲಹೆ ನಿಮಗೆ ಸಮಾಧಾನಕರವಾಗಿರುತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಮನೆಯಲ್ಲಿ ಹಬ್ಬದ ವಾತಾವರಣ, ಏನೋ ಒಂದು ರೀತಿಯ ಸಂತೋಷ, ಸಮಾಧಾನ, ಉತ್ಸಾಹ, ಎಲ್ಲ ಕೆಲಸವನ್ನು ಮಾಡಿ ಮುಗಿಸಬೇಕು ಅಂತಕ್ಕಂತಹ ಒಂದು ತುಡಿತ ಇದು ನಿಮ್ಮನ್ನು ಆವರಿಸ್ಕೊಂಡಿರುತ್ತೆ. ಅದರಿಂದ ನಿಮಗೆ
ತೃಪ್ತಿ ಎನ್ನುವಂಥದ್ದು ಸಿಕ್ಕುತ್ತೆ. ವೃತ್ತಿಪರವಾದಂತಹ ಸಾಧನೆಯೂ ಕೂಡ ನಿಮಗೆ ತೃಪ್ತಿಯನ್ನು ಕೊಡ್ತಕ್ಕಂತಹದ್ದು. ನಾನು ಮಾಡುವಂತಹ ಕೆಲಸ, ಮಾಡ್ತಾ ಇರತಕ್ಕಂತಹ ಕೆಲಸದಿಂದ ನನಗೆ ಆತ್ಮತೃಪ್ತಿ ಸಿಕ್ಕಿದೆ ಅಂತ ಹೇಳಿ ನಿಟ್ಟುಸಿರನ್ನು ಬಿಡ್ತಕ್ಕಂಥದ್ದಾಗತ್ತೆ. ಸಾಯಂಕಾಲದ ಹೊತ್ತಿಗೆ ಯಾಕೋ ಬೇಸರದ ವಾತಾವರಣ, ಅಧಿಕವಾಗಿ ಹಣ ಖರ್ಚಾಗ್ತಕ್ಕಂಥದ್ದು, ಇಡೀ ದಿನದ ಒಂದು ಎಲ್ಲ ಸಂದರ್ಭಗಳನ್ನು ಜ್ಞಾಪಿಸ್ಕೊಂಡಾಗ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಬೇಸರ ಆಗ್ತಕ್ಕಂಥದ್ದಿದೆ. ಬೇರೆಯವರನ್ನು ಅವಲಂಬಿಸಿ ಅವಮಾನಕ್ಕೊಳಗಾಗ್ತೀರಿ. ಯಾವುದೋ ಕೆಲಸ ಬರೋದಿಲ್ಲ ಅಂತಲೋ ಅಥವಾ ಇನ್ಯಾವುದೋ ಅಗತ್ಯತೆ ಇದೆ ಅಂತಲೋ ಬೇರೆಯವರನ್ನ ಆಶ್ರಯ ಮಾಡ್ತೀರಿ. ಅವರು ತಿರಸ್ಕಾರ ಮಾಡಿದಾಗ ಅವಮಾನ ಆಗ್ತಕ್ಕಂಥದ್ದಾಗುತ್ತೆ. ತಾಯಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ಏನೋ ವ್ಯತ್ಯಾಸವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಒತ್ತಡಗಳಿಂದ ದೂರ ಉಳ್ಕೊಳ್ಬೇಕು. ಅಮೃತ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿ, ಶ್ರವಣ ಮಾಡಿ, ಅನುಕೂಲ ಇರುವಂಥವರು ಅಮೃತ ಮೃತ್ಯುಂಜಯ ಹೋಮವನ್ನು ಮಾಡಿಸಿ. ಶುಭವಾಗಿ.